ತುಮಕೂರಿಗೆ ಮೆಟ್ರೋ ರೈಲ್ ತೆಗೆದುಕೊಂಡು ಹೋಗಬೇಕು ಅಂಥೇಳಿ ಭಾಳ ದಿವಸದಿಂದ ಪ್ರಯತ್ನ ನಡೀತಾ ಇತ್ತು. ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಆಯವ್ಯಯದಲ್ಲಿ ನಾವು ಫೀಸಿಬಿಲಿಟಿ ಮಾಡಿ ನೋಡ್ತೀವಿ ಅಂತ ಹೇಳಿದ್ದರು. ಅದರಂತೆ ಸುಮಾರು 3.5 ಕೋಟಿ ರೂಪಾಯಿ ಖರ್ಚು ಮಾಡಿ ಹೈದರಾಬಾದ್ ಕಂಪನಿಯವರು ಫೀಸಿಬಿಲಿಟಿ ಸ್ಟಡಿಯನ್ನು ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದರು. ಮಾಡ್ಬೋದು ಅನ್ನುವಂಥ ಅಂಶ ಅದರಲ್ಲಿ ಭಾಳ ಸ್ಟ್ರಾಂಗಾಗಿ ಕೊಟ್ಟಿದ್ದರು. ಅದಾದ ಮೇಲೆ ಮತ್ತೆ ಚರ್ಚೆ ಮಾಡಿ ಇದಕ್ಕೆ ಒಂದು DPR ಮಾಡಬೇಕಾಗತ್ತೆ ಅಂಥೇಳಿ DPR ಮಾಡೋದಕ್ಕೆ ಮತ್ತೆ ಟೆಂಡರ್ ಕರೆದು ಆ ಪ್ರೋಸೆಸ್ನಲ್ಲಿ ಒಂದು ಕಂಪನಿಗೆ ಕೊಟ್ಟಿದ್ದರು, ಮೆಟ್ರೋದವರೇ ಕೊಟ್ಟಿದ್ದರು. ಅದನ್ನು ಮಾಡಿ DPR ಮಾಡಿ ಅವರೆಲ್ಲ ಅವರ ಹಂತದಲ್ಲಿ ಎಲ್ಲ ಚರ್ಚೆಗಳು ಮಾಡಿ ಸರ್ಕಾರಕ್ಕೆ ಇವತ್ತು ಕೊಟ್ಟಿದ್ದಾರೆ. ಸರ್ಕಾರ ಅದನ್ನು PPP ಮಾಡೆಲ್ನಲ್ಲಿ ಮಾಡಬೇಕು ಅಂಥೇಳಿ ಪ್ರಸ್ತಾವನೆಯನ್ನು ತಯಾರು ಮಾಡ್ತಾಯಿದ್ದಾರೆ. ಏನೋ 20,000 ಕೋಟಿ ಅಂದಾಜಿನಲ್ಲಿ ಮಾಡಿದ್ದಾರೆ. ಅದಕ್ಕೆ ಡೀಟೇಲ್ಸ್ ಎಲ್ಲ ಅಂದರೆ ಎಷ್ಟು ಸ್ಟಾಪ್ ಇರಬೇಕು, ಎಲ್ಲೆಲ್ಲಿ ಸ್ಟಾಪ್ ಇರಬೇಕು, ಯಾವ ರೀತಿ ಅದನ್ನು ನ್ಯಾಷನಲ್ ಹೈವೇಯಲ್ಲಿ ತೆಗೆದುಕೊಂಡು ಹೋಗಬೇಕು, ಅದನ್ನೆಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಮುಂದೆ ಇಟ್ಟು ಮುಂದೆ ಏನು ಮಾಡಬೇಕು ಅಂಥೇಳಿ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ಗಳನ್ನ ಕರೆದು ಟೆಂಡರ್ ಕರೆದು ಆ ಪ್ರೋಸೆಸ್ ಎಲ್ಲ ಚಾಲೂ ಆಗುತ್ತೆ. ಯಾರು ಕ್ವಾಲಿಫೈ ಆಗ್ತಾರೆ ಗೊತ್ತಿಲ್ಲ, ಯಾರು ಅಪ್ಲೈ ಮಾಡ್ತಾರೆ ಗೊತ್ತಿಲ್ಲ. ಸರ್, ರಾಜ್ಯಸಭೆಯ ಎಲೆಕ್ಷನ್ ಅಧಿಸೂಚನೆ ಹೊರಡಿಸಿದ್ದಾರೆ. MLC ಎಲೆಕ್ಷನ್ ನಡೆಯುತ್ತೆ, ರಾಜ್ಯಸಭೆ ಚುನಾವಣೆ ನಡೆಯುತ್ತೆ, ಸಂಪುಟ ಪುನರಚನೆ ವಿಳಂಬ ಆಗುತ್ತಾ ಅನ್ನೋ ಚರ್ಚೆ ನಡೀತಾ ಇದೆ. ಅಲ್ಲ ಇದು ಅದರ ಸೆಲೆಕ್ಷನ್ಸು ಮತ್ತೊಂದು ಅದೆಲ್ಲ ನಮ್ಮ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಇದು ರೊಟೀನ್ ಅಲ್ವಾ, ಇದ್ರ ಪಾಡಿಗೆ ಇದು ನಡೀತಾ ಇದೆ. ಕೆಲವು ಸಚಿವರು, ಶಾಸಕರುಗಳು ಈಗಾಗಲೇ ಡೆಲ್ಲಿಗೆ ಹೋಗಿದ್ದಾರೆ. ಇನ್ನೊಂದು ಜನ 28-29ಕ್ಕೆ ಹೋಗ್ತಾರೆ. ಪುನಾರಚನೆಗೆ ತೀವ್ರವಾದಂಥ ಒಂದು ಒತ್ತಡ ಆಗ್ತಾ ಇದೆ. ಅಲ್ಲ, ಅವ್ರು ಮಾಡೋದ್ರಲ್ಲಿ ತಪ್ಪಿದೆ ಅಂತ ನನಗೇನು ಅನಿಸಲ್ಲ. ಅವರು ಕೇಳೋದ್ರಲ್ಲಿ ನಮಗೆ ಮಂತ್ರಿಗಳು ಮಾಡಿ ನಾವು 3 ಸಾರಿ ಗೆದ್ದಿದ್ದೀವಿ, 2 ಸಾರಿ ಗೆದ್ದಿದ್ದೀವಿ, 4 ಸಾರಿ ಗೆದ್ದಿದ್ದೀವಿ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ. ದೇರ್ ಆಲ್ಸೋ ಅವ್ರಿಗೂ ಸಾಮರ್ಥ್ಯ ಇದೆ. ಆದರೆ 15% ಅಷ್ಟೇ ನಾವು ಮಿನಿಸ್ಟ್ರಿಗಳನ್ನ ಮಾಡಬೇಕು ಅಂತ ಇರುವಾಗ ಸಂಖ್ಯೆಗಳು ಕಡಿಮೆ ಇರುತ್ತೆ. ಹಿರಿಯ ಸಚಿವರಲ್ಲಿ ಆತಂಕ ಇದೆ ಅಂತ ಸರ್, ಕೈ ಬಿಡ್ತಾರೆ ಸಂಪುಟದಿಂದ. ಅದು ಹೈಕಮಾಂಡಿಗೆ ಬಿಟ್ಟಿದ್ದಲ್ಲ. ಪೋರ್ಟ್ಫೋಲಿಯೋ ಚೇಂಜ್ ಆಗಬೇಕು ಅಂತ ಕೇಳ್ತಿದ್ರಿ ಸರ್. ಯಾರು? ನೀವು ಎಲ್ಲಿ ಕೇಳಿದ್ದೆ? ಜನರಿಗೆ ಹತ್ತಿರವಾಗಿ ನಿಮ್ಮ ಹತ್ರ ಹೇಳಿದ್ನ ಈ ವಿಚಾರದಲ್ಲಿ ಸರ್. ಹಂಗಲ್ಲ ರೀ, ನೋಡಿ ನಾನಿಲ್ಲಪ್ಪ ಆ ಥರ ಅಸಮಾಧಾನ ಏನಿಲ್ಲ. ನಾನು ಸಮರ್ಥವಾಗಿ ಗೃಹ ಇಲಾಖೆಯನ್ನು ನಡೆಸಿದ್ದೇನೆ. 8 ವರ್ಷ ಆಗ್ತಾಯಿದೆ. ಅಂದರೆ 3 ವರ್ಷ 2 ವರ್ಷ ಎಲ್ಲ ಒಟ್ಟಿಗೆ ಸೇರಿದರೆ 8 ವರ್ಷ ಆಗ್ತಾಯಿದೆ ಗೃಹ ಇಲಾಖೆಯಲ್ಲಿ. ನನಗೆ ಬೇಸರ ಏನಿಲ್ವಲ್ಲ, ಬೇಸರ ಏನಿಲ್ಲ. ಇದ್ರ ಜೊತೆ ಹೆಚ್ಚುವರಿ ಖಾತೆ ಕೊಟ್ಟರು, ಏನು ಕೊಟ್ಟರು